2007ರಲ್ಲಿ ಪ್ರಾರಂಭವಾದ ಆಳ್ವಾಸ್ ಪ್ರಗತಿ ಇದೀಗ 16ನೇ ಆವೃತ್ತಿ ಇದೇ ಬರುವ ಆಗಸ್ಟ್ 7, 8ರಂದು ನಡೀಲಿಕ್ಕಿದೆ. 16ನೇ ಆವೃತ್ತಿಯಲ್ಲಿ ಒಟ್ಟು 12 ಸೆಕ್ಟರ್ಗಳಿದ್ದಾವೆ. 12 ಸೆಕ್ಟರ್ಗಳಲ್ಲಿ ಮುಖ್ಯವಾಗಿ ITS, ಉತ್ಪಾದನಾ ವಲಯ, ಆರೋಗ್ಯ ಮತ್ತು ಔಷಧ, ಬ್ಯಾಂಕಿಂಗ್, ಹಣಕಾಸು, ಮಾರಾಟ ಮತ್ತು ಚಿಲ್ಲರೆ ವಿಭಾಗ, ಆತಿಥ್ಯ, ಮಾಧ್ಯಮ, ಎಲೆಕ್ಟ್ರಾನಿಕ್ಸ್, ದೂರಸಂಪರ್ಕ, ನಿರ್ಮಾಣ. ಈ ಬಾರಿಯ ಉದ್ಯೋಗ ಮೇಳದಲ್ಲಿ ಎಲೆಕ್ಟ್ರಾನಿಕ್ಸ್ ಅನ್ನೋದು ಒಂದು ಹೊಸ ಸೆಕ್ಟರ್ ನಾವು ಈ ಬಾರಿ ಇದಕ್ಕೆ ಜೋಡಣೆ ಮಾಡಿಕೊಂಡಿದ್ದೇವೆ. ಈ ಆಳ್ವಾಸ್ ಪ್ರಗತಿಯ ಉದ್ಯೋಗ ಮೇಳಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿ, ಎಷ್ಟು ಕಂಪನಿಗಳು ಬರ್ತವೆ, ಯಾವ ಕಂಪನಿ ಏನು ಆಫರ್ ಕೊಡುತ್ತೆ, ಯಾವ ಕಂಪನಿ ಜಾಬ್ ಲೊಕೇಶನ್ ಇಲ್ಲಿ, ಸಂಪೂರ್ಣ ಮಾಹಿತಿ www.alvaspragati.com ವೆಬ್ಸೈಟಲ್ಲಿ ಲಭ್ಯವಿದೆ. ಆಳ್ವಾಸ್ ಪ್ರಗತಿಯ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಗ್ರಾಮೀಣ ಭಾಗ ಮತ್ತು ಯಾರಿಗೆಲ್ಲ ಪ್ರತಿಷ್ಠಿತ ಕಂಪನಿಗಳಲ್ಲಿ ಉದ್ಯೋಗವನ್ನು ತೆಗೆದುಕೊಳ್ಳಲಿಕ್ಕೆ ಕಷ್ಟ ಆಗ್ತದೆ ಅಂಥವರನ್ನು ಈ ವೇದಿಕೆಯ ಮುಖಾಂತರ ಜೋಡಿಸುವ ಅವಕಾಶವನ್ನು ಕಲ್ಪಿಸಿಕೊಡುವ ಕೆಲಸವನ್ನು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಆಳ್ವಾಸ್ ಪ್ರಗತಿಯ ಮುಖಾಂತರ ಮಾಡ್ತಾ ಇದೆ. 2026 ಶೈಕ್ಷಣಿಕ ವರ್ಷದಲ್ಲಿ, ಅಂದರೆ ಈ ವರ್ಷ ಯಾರು ಡಿಗ್ರಿ ಮಾಡಿ ಮುಗಿಸ್ತಾರೆ ಅವರು ಸಹ ಪಾಲ್ಗೊಳ್ಬೋದು, ಮತ್ತು ಇದಕ್ಕಿಂತ ಮುಂಚೆ ಡಿಗ್ರಿ ಮಾಡಿ ಉದ್ಯೋಗದ ಹುಡುಕಾಟದಲ್ಲಿರುವವರು ಸಹ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಹೊರ ಜಿಲ್ಲೆಗಳಿಂದ, ಬೇರೆ ಪ್ರದೇಶಗಳಿಂದ ಬರುವವರಿಗೆ ಆಳ್ವಾಸ್ನಲ್ಲಿ ವಸತಿ, ಸಂಪೂರ್ಣ ಉಚಿತ ವಸತಿ ವ್ಯವಸ್ಥೆಯನ್ನು ನಾವು ನೀಡ್ತಾ ಇದ್ದೇವೆ. ಮತ್ತು ITI ಮತ್ತು ಡಿಪ್ಲೊಮೊ ಉದ್ಯೋಗಾಕಾಂಕ್ಷಿಗಳಿಗೆ ಉಚಿತ ಬಸ್ಸಿನ ವ್ಯವಸ್ಥೆ ಇದೆ. ಆಗಸ್ಟ್ 7ರಂದು ಬೈಂದೂರಿಂದ ಬಸ್ ಇದೆ. ಸೊ ಯಾರಾದರೂ ಬರುವವರಿದ್ದರೆ ಆ ಬಸ್ ಮುಖಾಂತರ, ಆಳ್ವಾಸ್ನ ಬಸ್ ಮುಖಾಂತರ ಬರ್ಬೋದು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ತನ್ನ 10 ಹಲವು ಸಮಾಜಮುಖಿ ಚಟುವಟಿಕೆಗಳ ಮೂಲಕ ಸಮಾಜಕ್ಕೆ ಕೊಡುಗೆಯನ್ನು ನೀಡ್ತಾ ಬರ್ತಾ ಇದೆ. ಈ 10 ಹಲವು ಕಾರ್ಯಕ್ರಮಗಳಲ್ಲಿ ಆಳ್ವಾಸ್ ಪ್ರಗತಿ ಅನ್ನೋದು ನನಗನ್ಸುತ್ತೆ ಒಂದು ಕಳಶಪ್ರಾಯವಾಗಿರುವಂಥ ಒಂದು ಕಾರ್ಯಕ್ರಮ. ಕಳೆದ 2 ದಶಕಗಳಿಂದ ಗ್ರಾಮೀಣ ಭಾಗದ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗವನ್ನು ನೀಡಬೇಕು ಅನ್ನುವ ಉದ್ದೇಶದಿಂದ 2007ರಲ್ಲಿ ಪ್ರಾರಂಭವಾದ ಆಳ್ವಾಸ್ ಪ್ರಗತಿ ಇದೀಗ 16ನೇ ಆವೃತ್ತಿ ಇದೇ ಬರುವ ಆಗಸ್ಟ್ 7, 8ರಂದು ನಡೀಲಿಕ್ಕಿದೆ. ಅಂದರೆ ಮುಖ್ಯವಾಗಿ ಆಳ್ವಾಸ್ ಪ್ರಗತಿಯ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಗ್ರಾಮೀಣ ಭಾಗ ಮತ್ತು ಯಾರಿಗೆಲ್ಲ ಉದ್ಯೋಗ, ಅಂದರೆ ಅಂತಾರಾಷ್ಟ್ರೀಯ ಕಂಪನಿಗಳಲ್ಲಿ ಅಥವಾ ಒಳ್ಳೆಯ ಪ್ರತಿಷ್ಠಿತ ಕಂಪನಿಗಳಲ್ಲಿ ಉದ್ಯೋಗವನ್ನು ತೆಗೆದುಕೊಳ್ಳಲಿಕ್ಕೆ ಕಷ್ಟ ಆಗ್ತದೆ ಅಂಥವರನ್ನು ಈ ವೇದಿಕೆಯ ಮುಖಾಂತರ ಜೋಡಿಸುವ ಅಥವಾ ವೇದಿಕೆ ಮುಖಾಂತರ ಅವರಿಗೆ ಉದ್ಯೋಗವನ್ನು ಗಿಟ್ಟಿಸಿಕೊಡುವಂಥ ಅವಕಾಶವನ್ನು ಕಲ್ಪಿಸಿಕೊಡುವ ಕೆಲಸವನ್ನು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಆಳ್ವಾಸ್ ಪ್ರಗತಿಯ ಮುಖಾಂತರ ಮಾಡ್ತಾ ಇದೆ. ಈಗ 2007ರಲ್ಲಿ ಆಳ್ವಾಸ್ ಪ್ರಗತಿ ಪ್ರಾರಂಭ ಆಯಿತು. ಪ್ರಾರಂಭದಲ್ಲಿ ಖಾಲಿ ಒಂದು 15ರಿಂದ 20 ಕಂಪನಿಗಳಲ್ಲಿ ಪ್ರಾರಂಭವಾದ ಆಳ್ವಾಸ್ ಪ್ರಗತಿ ಇದೀಗ 350 ಕಂಪನಿಗಳು ಬರುವಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಇದು ಈಗ ಭಾರತದಲ್ಲೇ, ನೀವು ಗೂಗಲ್ ಸರ್ಚ್ ಮಾಡಿದರೂ ಸಿಗ್ತದೆ, ಭಾರತದಲ್ಲೇ ಅತಿ ದೊಡ್ಡ ಉದ್ಯೋಗ ಮೇಳ ಯಾವುದು ಅಂತ ಕೇಳಿದರೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಆಯೋಜಿಸುವ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳ. ಕಳೆದ ಬಾರಿ, ಅಂದರೆ 15ನೇ ಆವೃತ್ತಿಯ ಆಳ್ವಾಸ್ ಪ್ರಗತಿ ನಡೆದಾಗ 2873 ಮಂದಿಗೆ ನಾವು ಸ್ಥಳದಲ್ಲೇ ಉದ್ಯೋಗದ ಅವಕಾಶವನ್ನು ಕಲ್ಪಿಸಿದ್ವಿ. ಹಾಗೆ 3734 ಜನರಿಗೆ ಮುಂದಿನ ಹಂತದ ಉದ್ಯೋಗ ಭರವಸೆಯನ್ನು ಆ ಮೂಲಕ ನೀಡಿದ್ವಿ. ಒಟ್ಟು ಆಳ್ವಾಸ್ ಪ್ರಗತಿ, ಅಂದರೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ 16 ಆಳ್ವಾಸ್ ಪ್ರಗತಿಯನ್ನು ಮಾಡಿದೆ. ಮತ್ತು ಬೇರೆ ಬೇರೆ ಭಾಗದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ, ಮಂಗಳೂರಿನಲ್ಲಿ, ಬೆಳ್ತಂಗಡಿಯಲ್ಲಿ, ರಾಯಬರೇಲಿಯಲ್ಲಿ, ಈ ಥರ ಬೇರೆ ಬೇರೆ ಭಾಗಗಳಲ್ಲಿ, ಶಿಕಾರಿಪುರದಲ್ಲಿ, ಇತ್ತೀಚೆಗೆ ಶಿಕಾರಿಪುರದಲ್ಲಿ ಉದ್ಯೋಗ ಮೇಳವನ್ನು ಮಾಡಿದೆ. ಈ ಎಲ್ಲ ಆಳ್ವಾಸ್ ಪ್ರಗತಿ ಮತ್ತು ಉದ್ಯೋಗ ಮೇಳ ಎಲ್ಲವೂ ಸೇರಿ 23 ಉದ್ಯೋಗ ಮೇಳಗಳಾಗ್ತವೆ. ಈ ಒಟ್ಟು 23 ಉದ್ಯೋಗ ಮೇಳಗಳಲ್ಲಿ 40,848 ಉದ್ಯೋಗಗಳನ್ನು ನಾವು ಇಲ್ಲಿವರೆಗೆ ಆಳ್ವಾಸ್ ವೇದಿಕೆ ಮುಖಾಂತರ ಕೊಟ್ಟಿದ್ದೇವೆ. 66,432 ಜನರಿಗೆ ಮುಂದಿನ ಹಂತಕ್ಕೆ ಶಾರ್ಟ್ ಲಿಸ್ಟನ್ನು ಸಹ ಮಾಡಿದ್ದೇವೆ. ಈ ಬಾರಿ ಆಳ್ವಾಸ್ ಪ್ರಗತಿ 2026ನೇ 16ನೇ ಆವೃತ್ತಿಯಲ್ಲಿ ಒಟ್ಟು, ಅಂದರೆ ಕಳೆದ ವರ್ಷ ಇರದ ಹಾಗೆ 12 ಸೆಕ್ಟರ್ಗಳಿದ್ದಾವೆ. 12 ಸೆಕ್ಟರ್ಗಳಲ್ಲಿ ಮುಖ್ಯವಾಗಿ ITS, ಉತ್ಪಾದನಾ ವಲಯ, ಆರೋಗ್ಯ ಮತ್ತು ಔಷಧ, ಬ್ಯಾಂಕಿಂಗ್, ಹಣಕಾಸು, ಮಾರಾಟ ಮತ್ತು ಚಿಲ್ಲರೆ ವಿಭಾಗ, ಆತಿಥ್ಯ, ಮಾಧ್ಯಮ, ಎಲೆಕ್ಟ್ರಾನಿಕ್ಸ್, ದೂರಸಂಪರ್ಕ, ನಿರ್ಮಾಣ. ಈ ಬಾರಿಯ ಉದ್ಯೋಗ ಮೇಳದಲ್ಲಿ ಎಲೆಕ್ಟ್ರಾನಿಕ್ಸ್ ಅನ್ನೋದು ಒಂದು ಹೊಸ ಸೆಕ್ಟರ್ ನಾವು ಈ ಬಾರಿ ಇದಕ್ಕೆ ಜೋಡಣೆ ಮಾಡಿಕೊಂಡಿದ್ದೇವೆ. ಒಟ್ಟು 12 ಸೆಕ್ಟರ್ಗಳು ಈ ಬಾರಿ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾವೆ. ಈ ಆಳ್ವಾಸ್ ಪ್ರಗತಿಯ ಉದ್ಯೋಗ ಮೇಳಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿ, ಎಲ್ಲ ಮಾಹಿತಿ, ಎಷ್ಟು ಕಂಪನಿಗಳು ಬರ್ತವೆ, ಯಾವ ಕಂಪನಿ ಏನು ಆಫರ್ ಕೊಡುತ್ತೆ, ಯಾವ ಕಂಪನಿ ಜಾಬ್ ಲೊಕೇಶನ್ ಇಲ್ಲಿ, ಸಂಪೂರ್ಣ ಮಾಹಿತಿ www.alvaspragati.com ವೆಬ್ಸೈಟಲ್ಲಿ ಲಭ್ಯವಿದೆ. ಎಲ್ಲರೂ ಅದರಲ್ಲಿ ಹೋಗಿ, ಅಂದರೆ ನಿಮಗೆ ಯಾವುದೇ ಸಂಶಯ ಇದ್ದರೆ ಅಥವಾ ಯಾವುದೇ ಅನುಮಾನಗಳಿದ್ದರೆ ಅಥವಾ ಯಾವುದೇ
ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಹೋಗ್ಬೋದು. ಎಲ್ಲ ವಿವರಗಳು ಅಲ್ಲಿದ್ದಾವೆ. ಈ ಬಾರಿಯ ಏನು ಆಳ್ವಾಸ್ ಪ್ರಗತಿಯಲ್ಲಿ ನಾನು ಹೇಳಿದೆ 2007ರಲ್ಲಿ ಪ್ರಾರಂಭ ಆದಾಗ 10ರಿಂದ 15 ಕಂಪನಿಗಳಿದ್ದು, ಈ ಬಾರಿ ಈಗಾಗಲೇ ನಾವಿವತ್ತು ಬರಬೇಕಾದ್ರೆ ನಮ್ಮ ವೆಬ್ಸೈಟಲ್ಲಿ ನೋಡಿದಾಗ 320 ಕಂಪನಿಗಳು ಈಗಾಗಲೇ ನೋಂದಣಿಯನ್ನು ಮಾಡ್ಕೊಂಡಿದ್ದಾವೆ. ಒಟ್ಟು 350 ಈ ಬಾರಿ ನಾವು ಕಂಪನಿಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾವೆ. ನನಗನ್ಸುತ್ತೆ ಆಗಸ್ಟ್ 7-8ರ ಮೊದಲು 350ಕ್ಕೂ ಹೆಚ್ಚು ಕಂಪನಿಗಳು ಈಗಾಗಲೇ ಆಳ್ವಾಸ್ ಪ್ರಗತಿಯಲ್ಲಿ ಪಾಲ್ಗೊಳ್ತವೆ. ಈ ಬಾರಿಯ ಒಟ್ಟು ಅಂದರೆ ನಾವು ಅನಾಲಿಟಿಕ್ಸ್ ಅನ್ನು ತೆಗೆದಾಗ ಈ ಬಾರಿಯ ಆಳ್ವಾಸ್ ಪ್ರಗತಿ 16ನೇ ಆವೃತ್ತಿಯಲ್ಲಿ 23,972 ಉದ್ಯೋಗಗಳು ವಿವಿಧ ವಲಯಗಳಲ್ಲಿ ಸಿಗ್ತಾ ಇವೆ. ಅವುಗಳಲ್ಲಿ ಮುಖ್ಯವಾಗಿ SLC ಮತ್ತು PUC ಮಾಡಿದವರಿಗೆ 5,228 ಉದ್ಯೋಗ, ಡಿಪ್ಲೊಮೊ ಮತ್ತು ITI ಮಾಡಿದವರಿಗೆ 8,748, ಯಾವುದೇ ಪದವಿ ಎನಿ ಡಿಗ್ರಿಯನ್ನು ಮಾಡಿದವರಿಗೆ 3,473, BE ಮತ್ತು BTech ಮಾಡಿದವರಿಗೆ 1,601, ಕೋರ್ ITಯಲ್ಲಿ ಇದ್ದವರಿಗೆ 180, ಮೆಡಿಕಲ್ ಮತ್ತು ಪ್ಯಾರಾಮೆಡಿಕಲ್ ಅವರಿಗೆ MBA ಮತ್ತು ಸ್ನಾತಕೋತ್ತರದವರಿಗೆ 1,843, BCom ಮತ್ತು BBA ಪದವೀಧರರಿಗೆ 2,149 ಹುದ್ದೆಗಳು. ಅಂದರೆ ನಾನು ಹೇಳಿದ 23,972ರಲ್ಲಿ ಇದೆಲ್ಲವೂ ಸೇರಿದೆ. ಇದು ಒಟ್ಟು ಆಳ್ವಾಸ್ ಪ್ರಗತಿಯಲ್ಲಿರುವ ಉದ್ಯೋಗ ಮೇಳಗಳು. ಈ ಬಾರಿ ಗಲ್ಫ್ ಮೂಲದ ಎಕ್ಸ್ಪರ್ಟೈಸ್ ಕಂಪನಿ ಅದು ಆಳ್ವಾಸ್ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ತಾ ಇದೆ. ಡಿಪ್ಲೊಮೊ ಮತ್ತು ITI ಅಭ್ಯರ್ಥಿಗಳಿಗಾಗಿ ಗಲ್ಫ್ ದೇಶದಲ್ಲಿ ಉದ್ಯೋಗ ಅವಕಾಶಗಳನ್ನು ನೀಡ್ತಾ ಇದೆ. ಆಲ್ಮೋಸ್ಟ್ 120 ಜಾಬ್ ವೇಕೆನ್ಸಿ ಇದೆ ಅದರಲ್ಲಿ ಗಲ್ಫ್ ಎಕ್ಸ್ಪರ್ಟೈಸಲ್ಲಿ. MBA, MHRD, MSW, BSW ಅಭ್ಯರ್ಥಿಗಳಿಗಾಗಿ 70ಕ್ಕೂ ಹೆಚ್ಚು ಕಂಪನಿಗಳು HR ಓಪನಿಂಗ್ಸನ್ನು ನೋಡ್ತಾ ಇದ್ದಾವೆ. ಮ್ಯಾನುಫ್ಯಾಕ್ಚರಿಂಗ್ ವಲಯ, ನಮ್ಮ ಡಾಕ್ಟರ್ ಕುಮಾರಸ್ವಾಮಿ ಅವರು ಅದೇ ವಲಯದ ಮುಖ್ಯಸ್ಥರವರು, ಅದೇ ವಲಯದ ಹೆಡ್. 63 ಕಂಪನಿಗಳು, ಅಂದರೆ ಈ ಬಾರಿ ಮ್ಯಾನುಫ್ಯಾಕ್ಚರಿಂಗ್ ವಲಯದಲ್ಲಿ 63 ಕಂಪನಿಗಳು ಭಾಗವಹಿಸ್ತಾ ಇದ್ದಾವೆ. BE, BTech, ITI, ಡಿಪ್ಲೊಮೊ ಮತ್ತು ಇತರೆ ಪದವೀಧರರಿಗೆ ವ್ಯಾಪಕ ಉದ್ಯೋಗದ ಅವಕಾಶಗಳು ಈ ಪ್ರಗತಿಯಲ್ಲಿ ಲಭಿಸಲಿಕ್ಕಿದೆ. ಟಾಟಾ ಎಲೆಕ್ಟ್ರಾನಿಕ್ ಸಿಸ್ಟಮ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಮುಖ್ಯವಾಗಿ ಮಹಿಳಾ ಅಭ್ಯರ್ಥಿಗಳನ್ನು ಈ ಕಂಪನಿ ನೋಡ್ತಾ ಇದೆ. ಸೊ ಹಾಗಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಈ ಕಂಪನಿಯಲ್ಲಿ ಹೆಚ್ಚಿನ ಅವಕಾಶಗಳು ಲಭಿಸಲಿಕ್ಕಿದೆ. IT ಮತ್ತು ITES ಈ ಕ್ಷೇತ್ರದಲ್ಲಿ 35ಕ್ಕೂ ಹೆಚ್ಚಿನ ಸಂಸ್ಥೆಗಳು, 150ಕ್ಕೂ ಹೆಚ್ಚು ಕೋರ್ IT ಕ್ಷೇತ್ರದ ಹುದ್ದೆಗಳು, 3,500ಕ್ಕೂ ಹೆಚ್ಚು ನಾನ್ IT ಹುದ್ದೆಗಳು ಲಭ್ಯವಿದ್ದು, ಯಾವುದೇ ಪದವೀಧರರು BE, BTech, BCA, MCA, BSc ಅದರಲ್ಲಿ BSc IT ಮಾಡಿದವರಿಗೆ ಇಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ANZ, EXL, ಉಜ್ಜೀವನ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಸೇರಿದಂತೆ 23ಕ್ಕೂ ಹೆಚ್ಚು ಸಂಸ್ಥೆಗಳು ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಈ ಬಾರಿ ಉದ್ಯೋಗ ಮೇಳದಲ್ಲಿ ಉದ್ಯೋಗವನ್ನು ನೀಡಲಿಕ್ಕಿದ್ದಾವೆ. ಹೆಲ್ತ್ ಕೇರಲ್ಲಿ ನಾರಾಯಣ ಹೃದಯಾಲಯ, ಓಕಾಟ್ ಆಸ್ಪತ್ರೆ, ಸಕ್ರಾ ವರ್ಲ್ಡ್ ಆಸ್ಪತ್ರೆ ಪ್ರಮುಖ ಜಾಗತಿಕವಾಗಿ ಗುರುತಿಸಲ್ಪಟ್ಟಿರುವ ಇಂಥ ಆಸ್ಪತ್ರೆಗಳು ಸಹ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಉದ್ಯೋಗವನ್ನು ನೀಡಲಿಕ್ಕಿದ್ದಾವೆ. ಮಹೀಂದ್ರ ಫಿನಾನ್ಸ್ ಸಂಸ್ಥೆಯು ಪ್ರಾದೇಶಿಕ ವ್ಯವಹಾರ ವ್ಯವಸ್ಥಾಪಕ ಹುದ್ದೆಗೆ ವಾರ್ಷಿಕ 8 ಲಕ್ಷ ಪ್ಯಾಕೇಜ್ನವರೆಗೆ ಉದ್ಯೋಗವನ್ನು ನೀಡ್ತಾ ಇದೆ. ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ದೇಶೀಯ ಉತ್ಪನ್ನ ಅಭಿವೃದ್ಧಿಗೆ ಒತ್ತು ನೀಡಿರುವ ಸಂಸ್ಥೆಗಳು ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನ ಇಂಜಿನಿಯರಿಂಗ್ ಅಭ್ಯರ್ಥಿಗಳಿಗೆ ವಾರ್ಷಿಕ 5 ಲಕ್ಷ ರೂಪಾಯಿವರೆಗೆ ವೇತನದ ಉದ್ಯೋಗದ ಅವಕಾಶಗಳನ್ನು ನೀಡಲಿಕ್ಕಿದೆ. ಮಾರಾಟ ಕ್ಷೇತ್ರದಲ್ಲಿ ಕೋಡಿಯಂಗ್ ಸಂಸ್ಥೆಯು ಪದವೀಧರರು ಮತ್ತು ಸ್ನಾತಕೋತ್ತರ ಪದವೀಧರರಿಗೆ ವಾರ್ಷಿಕ 8 ಲಕ್ಷ ರೂಪಾಯಿಯ ವೇತನದ ಅವಕಾಶವನ್ನು ಈ ಉದ್ಯೋಗ ಮೇಳದಲ್ಲಿ ನೀಡಲಿಕ್ಕಿದೆ. ಒಟ್ಟು ನಾನು ಹೇಳಿದೆ 12 ವಲಯಗಳಿದ್ದಾವೆ. ಅದರಲ್ಲಿ ಒಂದೊಂದೇ ವಿವರಗಳನ್ನು ನಿಮಗೆ ಕೊಟ್ಟಿರುವ ಪತ್ರಿಕಾ ಪ್ರಕಟಣೆಯಲ್ಲಿ ಇದೆ. ಮುಖ್ಯವಾಗಿ ಉತ್ಪಾದನಾ ವಲಯ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ವಲಯ, ಈ ವಲಯದಲ್ಲಿ ನಾನು ಹೇಳಿದ ಹಾಗೆ 63 ಕಂಪನಿಗಳು ಈಗಾಗಲೇ ನೋಂದಣಿಯನ್ನು ಮಾಡಿಕೊಂಡಿದ್ದಾವೆ. ಒಟ್ಟು 23 ಕಂಪನಿಗಳು ಎಸ್ಪೆಷಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದವರಿಗೆ 200ಕ್ಕೂ ಹೆಚ್ಚು ಉದ್ಯೋಗದ ಅವಕಾಶಗಳನ್ನು ಕೊಡ್ತಾ ಇದ್ದಾವೆ. 17 ಕಂಪನಿಗಳು BCom ಪದವೀಧರರಿಗೆ ಸುಮಾರು 60 ಉದ್ಯೋಗಗಳನ್ನು ನೀಡ್ತಾ ಇದ್ದಾವೆ. 10 ಕಂಪನಿಗಳು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ವಿಭಾಗದ ಅಭ್ಯರ್ಥಿಗಳಿಗೆ 60 ಉದ್ಯೋಗದ ಅವಕಾಶವನ್ನು ಕೊಡ್ತಾ ಇದೆ. ಟಾಟಾ ಎಲೆಕ್ಟ್ರಾನಿಕ್ ಸಿಸ್ಟಮ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ನಾನು ಹೇಳಿದ ಹಾಗೆ ಮಹಿಳೆಯರಿಗೆ ಆಗಿ ಎಕ್ಸ್ಕ್ಲೂಸಿವ್ ಆಗಿ ನೀಡ್ತಾ ಇದೆ. ಉತ್ಪಾದನಾ ಕ್ಷೇತ್ರದ ಸಂಸ್ಥೆಗಳು ITI, ಡಿಪ್ಲೊಮೊ ಅಭ್ಯರ್ಥಿಗಳಿಗಾಗಿ ಸುಮಾರು 1,000 ಉದ್ಯೋಗದ ಅವಕಾಶಗಳನ್ನು ಆಳ್ವಾಸ್ ಪ್ರಗತಿಯ ಈ 16ನೇ ಆವೃತ್ತಿಯಲ್ಲಿ ನೀಡಲಿಕ್ಕಿದೆ. ಟೊಯೋಟೋ ಕಿರ್ಲೋಸ್ಕರ್ ಮೋಟರ್ ಪ್ರೈವೇಟ್ ಲಿಮಿಟೆಡ್ ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ಪ್ರಮುಖ ಕಂಪನಿಗಳು. ಬುಲ್ಲರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಸನ್ಸೆರಾ ಇಂಜಿನಿಯರಿಂಗ್, ಟೊಯೋಟೋ ಕಿರ್ಲೋಸ್ಕರ್ ಆಟೋ ಪಾರ್ಟ್ಸ್ ಪ್ರೈವೇಟ್ ಲಿಮಿಟೆಡ್, ಏಸ್ ಡಿಸೈನರ್ಸ್ ಲಿಮಿಟೆಡ್, ಕಿರ್ಲೋಸ್ಕರ್ ಟೊಯೋಟೋ ಟೆಕ್ಸ್ಟೈಲ್ ಮೆಷಿನರಿ ಪ್ರೈವೇಟ್ ಲಿಮಿಟೆಡ್, ಅಜಾಕ್ಸ್ ಇಂಜಿನಿಯರಿಂಗ್ ಲಿಮಿಟೆಡ್, ಕೆನ್ನಾ ಮೆಟಲ್, ಸಾಸ್ಮೋಸ್ ಹೆಟ್
ಟೆಕ್ನಾಲಜಿ ಸಂಸ್ಥೆಗಳು ಇವೇ ಮುಂತಾದ ಏನು ಕಂಪನಿಗಳು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಈ ಬಾರಿಯಲ್ಲಿ ಪಾಲ್ಗೊಳ್ಳಲಿರುವ ಮುಖ್ಯ ಕಂಪನಿಗಳು. ಇನ್ನೊಂದು IT ಮತ್ತು ITES ಅಲ್ಲಿಯೂ 35ಕ್ಕೂ ಹೆಚ್ಚು ಕಂಪನಿಗಳು ಪಾಲ್ಗೊಳ್ಳಿಕ್ಕಿದ್ದಾವೆ. ಇನ್ಫೋಸಿಸ್ BPM, ಟೆಕ್ ಮಹೇಂದ್ರ BPO ಲಿಮಿಟೆಡ್, ವಿನ್ಮ್ಯಾನ್ ಸಾಫ್ಟ್ವೇರ್, ಯೂನಿಫೈ CX, ಗುಂಬಿ ಸಾಫ್ಟ್ವೇರ್, ಟಾಸ್ಕ್ಮಾಂಕ್ ಟೆಕ್ನಾಲಜೀಸ್, ಆವಿಷ್ಕಾರ್ AI, ಇನ್ವೆಂಚರ್ ಟೆಕ್ನಾಲಜೀಸ್, ಕಾನ್ಸೆಂಟ್ರಿಕ್ಸ್, ಟೆಲಿಪರ್ಫಾರ್ಮೆನ್ಸ್ ಸೇರಿದಂತೆ ಅನೇಕ ಪ್ರಮುಖ ಸಂಸ್ಥೆಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತವೆ. ಈ ಕ್ಷೇತ್ರದಲ್ಲಿ 150ಕ್ಕೂ ಹೆಚ್ಚು ಕೋರ್ IT ಅಂದರೆ BTech ಮಾಡಿದವರಿಗೆ ಇದರಲ್ಲಿ 150ಕ್ಕೂ ಹೆಚ್ಚು ಹುದ್ದೆಗಳಿದ್ದಾವೆ. ಅಂದರೆ ಆ ಹುದ್ದೆಗಳಲ್ಲಿ ಪೈಥಾನ್ ಇರ್ಬೋದು, ಫ್ಲಟರ್ ಇರ್ಬೋದು, ಸಾಫ್ಟ್ವೇರ್ ಡೆವಲಪರ್ಸ್, ಹಾಗೆ 3500 ಹೆಚ್ಚು ನಾನ್ ಕೋರ್ ಹುದ್ದೆಗಳು ಅಂದರೆ ಕಸ್ಟಮರ್ ಸಪೋರ್ಟ್ ಮತ್ತು ವಾಯ್ಸ್ ಆ್ಯಂಡ್ ನಾನ್ ವಾಯ್ಸ್ ವಿಭಾಗದಲ್ಲಿ ಲಭ್ಯವಿದೆ. ಟೆಕ್ ಮಹೇಂದ್ರ BPO ಲಿಮಿಟೆಡ್, ಯೂನಿಫೈ CX, ಡೇಟಾ ಕ್ಯೂ ಸಿಸ್ಟಮ್ಸ್, ಅಕಲೆಡ್ ಟೆಕ್ ಸೊಲ್ಯೂಷನ್ಸ್, ವುಡ್ರಾಕ್ ಇನ್ಫೋಟೆಕ್ ಸಂಸ್ಥೆಗಳು, BSW, BHRD, MSW ಕಂಪನಿಗಳು MBA ಅಭ್ಯರ್ಥಿಗಳಿಗೆ ಕೊಡ್ತಾ ಇದ್ದಾವೆ. ಅದಾದ ನಂತರ ಬ್ಯಾಂಕಿಂಗ್ ಮತ್ತು ಹಣಕಾಸು ಕ್ಷೇತ್ರದಲ್ಲಿಯೂ ಸಹ 23ಕ್ಕೂ ಹೆಚ್ಚು ಕಂಪನಿಗಳು 1900ಕ್ಕೂ ಹೆಚ್ಚು ಉದ್ಯೋಗದ ಅವಕಾಶಗಳನ್ನು ನೀಡ್ತಾ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಏನು ಬ್ಯಾಂಕಿಂಗ್ ಸೆಕ್ಟರಲ್ಲಿ ANZ, EXL ತುಂಬ ಪ್ರತಿಷ್ಠಿತ ಕಂಪನಿಗಳು, ಭಾರತ್ ಫಿನಾನ್ಷಿಯಲ್ ಇನ್ಕ್ಲೂಷನ್ ಲಿಮಿಟೆಡ್, ಉಜ್ಜೀವನ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್, ಮಹೇಂದ್ರ ಬ್ಯಾಂಕ್, ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಲಿಮಿಟೆಡ್ ಸೇರಿದಂತೆ ಹಲವು ಕಂಪನಿಗಳು BBM, BCom ಮತ್ತು ಎನಿ ಪೋಸ್ಟ್ ಗ್ರ್ಯಾಜುಯೇಟ್ ಆಕಾಂಕ್ಷಿಗಳಿಗೆ ಉದ್ಯೋಗವನ್ನು ನೀಡ್ತಾ ಇದ್ದಾವೆ. ಆರೋಗ್ಯ ವಲಯ, ಈ ವಲಯದಲ್ಲಿ 25ಕ್ಕೂ ಹೆಚ್ಚು ಪ್ರಮುಖ ಏನು ಆಸ್ಪತ್ರೆಗಳು ನೋಂದಾಯಿಸಿಕೊಂಡಿದ್ದಾವೆ. 1700ಕ್ಕೂ ಹೆಚ್ಚು ಆಸ್ಪತ್ರೆಗಳು ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾವೆ. ಇದಲ್ಲದೆ ಫಿಸಿಯೋಥೆರಪಿ, ವೈದ್ಯಕೀಯ ಪ್ರಯೋಗಾಲಯ, ಇತರೆ ಆರೋಗ್ಯ ಸಂಬಂಧಿತ ಪದವೀಧರರು ಸಹ ಇದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಏನು ಅವಕಾಶ ಇದೆ, ಅವರು ಸಹ ಬರ್ಬೋದು. ಔಷಧ ಕ್ಷೇತ್ರ, ಫಾರ್ಮಸಿ ಸೆಕ್ಟರಲ್ಲಿ 6 ಪ್ರಮುಖ ಔಷಧ ಕ್ಷೇತ್ರದ ಕಂಪನಿಗಳು ಪಾಲ್ಗೊಳ್ಳಿಕ್ಕಿದ್ದಾವೆ. ಅದರಲ್ಲಿ ಮುಖ್ಯವಾಗಿ RL Chem, ಫೈನ್ ಕೆಮ್, ಮೆಡಾರ್ಗ್ಯಾನಿಕ್ಸ್, ಯೂರೋಫೆನ್ಸ್, ವಸುಧಾ ಫಾರ್ಮ್, ಸೋಲಾರ್ ಆಕ್ಟಿವಾ ಫಾರ್ಮಾ ಕಂಪನಿಗಳು ಪಾಲ್ಗೊಳ್ಳುತ್ತವೆ. ಮಾಧ್ಯಮ ವಲಯ, ನಮ್ಮದು ಮತ್ತು ನಿಮ್ಮದು ವಲಯ, ಮುಖ್ಯವಾಗಿ 8 ಪ್ರಮುಖ ಮಾಧ್ಯಮ ಸಂಸ್ಥೆಗಳು ಈ ಬಾರಿ 300ಕ್ಕೂ ಹೆಚ್ಚು ಉದ್ಯೋಗದ ಅವಕಾಶಗಳನ್ನು ನೀಡ್ತಾ ಇದ್ದಾವೆ. ಮೈಸೂರು ಪ್ರಿಂಟರ್ಸ್ ಪ್ರೈವೇಟ್ ಲಿಮಿಟೆಡ್, ಪ್ರಜಾವಾಣಿಯವರು, ಮೆಟ್ರೋಪಾಲಿಟನ್ ಮೀಡಿಯಾ ಕಂಪನಿ, ಟೈಮ್ಸ್ ಗ್ರೂಪು, ಮತ್ತು ಮಣಿಪಾಲ್ ಮೀಡಿಯಾ ಅವರು, ಮತ್ತು ಹೊಸದಿಗಂತ ಪವರ್ TV ಅವರು ಈಗಾಗಲೇ ಏನು ತಮಗೆ ಆಳ್ವಾಸ್ ಪ್ರಗತಿಯಲ್ಲಿ ಪಾಲ್ಗೊಳ್ಳುವಂತೆ ಅಂದರೆ ಈಗಾಗಲೇ ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿದ್ದಾವೆ. ಬೇರೆ ಬೇರೆ ಮಾಧ್ಯಮ ಕ್ಷೇತ್ರದ ಬೇರೆ ಬೇರೆ ಕ್ಷೇತ್ರದಲ್ಲಿ ಉದ್ಯೋಗಗಳ ಅವಕಾಶವಿದ್ದಾವೆ. ಮಾರಾಟ ಮತ್ತು ಚಿಲ್ಲರೆ ವ್ಯಾಪಾರ ವಲಯದಲ್ಲಿ 60ಕ್ಕೂ ಹೆಚ್ಚು ಕಂಪನಿಗಳಲ್ಲಿ 4500ಕ್ಕೂ ಹೆಚ್ಚು ಉದ್ಯೋಗದ ಅವಕಾಶಗಳು ಲಭ್ಯವಿವೆ. ಅದರಲ್ಲಿ ಪ್ರಮುಖವಾದ ಕಂಪನಿಗಳು ಕೋಡೆಂಗ್, TVS ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಟಾಟಾ ಕ್ಲಾಸೇಜ್, ಅಕ್ಷಯಕಲ್ಪ ಫಾರ್ಮ್ ಆ್ಯಂಡ್ ಫುಡ್ಸ್, ಬ್ಲಿಂಕಿಟ್, ಬಿಗ್ ಬಾಸ್ಕೆಟ್, ಜಸ್ಟ್ ಆಯಿಲ್ ಸೇರಿದಂತೆ ಪ್ರಮುಖ ಕಂಪನಿಗಳು ಪಾಲ್ಗೊಳ್ತಾ ಇದ್ದಾವೆ. ನಿರ್ಮಾಣ ವಲಯದಲ್ಲಿ 13 ಸಂಸ್ಥೆಗಳು ಭಾಗವಹಿಸ್ತಾ ಇದ್ದಾವೆ. ಅದರಲ್ಲೂ ಸಹ 300ಕ್ಕೂ ಹೆಚ್ಚು ಉದ್ಯೋಗದ ಅವಕಾಶ ಇದೆ. ರಾಮ್ಕೋ ಸಿಮೆಂಟ್ಸ್, ಸೋಬಾ ಲಿಮಿಟೆಡ್, ಎಕ್ಸ್ಪರ್ಟೀಸ್ ಕಂಪನಿ, ರೋಹನ್ ಕಾರ್ಪೊರೇಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಸ್ಟ್ರೀಕಾನ್, ಅಮರ್ ಇನ್ಫ್ರಾ ಪ್ರಾಜೆಕ್ಟ್ ಮುಂತಾದ ಕಂಪನಿಗಳು ಪಾಲ್ಗೊಳ್ತಾ ಇದ್ದಾವೆ. ಹಾಸ್ಪಿಟಾಲಿಟಿ ಸೆಕ್ಟರಲ್ಲಿ 17 ಪ್ರಮುಖ ಹಾಸ್ಪಿಟಾಲಿಟಿ ಸೆಕ್ಟರ್ನ ಕಂಪನಿಗಳು ಭಾಗವಹಿಸ್ತಾ ಇದ್ದಾವೆ. ಲೆಮನ್ ಟ್ರೀ ಹೋಟೆಲ್ಸ್, ಗೋಕುಲಂ ಗ್ರೂಪ್ ಆಫ್ ಹೋಟೆಲ್ಸ್, ಪೆನಿನ್ಸುಲಾ ಡೆಲ್ಮರಾ, VR ಐನಾಕ್ಸ್, ತಾಜ್ ಸ್ಯಾಟ್ಸ್, ತಾಮರಾ ಕೂರ್ಗ್ ಪ್ರಮುಖ ಹಾಸ್ಪಿಟಾಲಿಟಿ ಸೆಕ್ಟರ್ನ ಕಂಪನಿಗಳು ಭಾಗವಹಿಸ್ತಾ ಇದ್ದಾವೆ. ಎಲೆಕ್ಟ್ರಾನಿಕ್ ಕ್ಷೇತ್ರ, ಈ ಬಾರಿ ನಾವು ಏನು IT ಜೊತೆಗೆ ಈ ಕ್ಷೇತ್ರ ಇತ್ತು, ಈ ಬಾರಿ ಇದನ್ನು ವಿಂಗಡಣೆ ಮಾಡಿ ಮತ್ತೊಂದು ವಲಯ ಮಾಡಿದ್ದೇವೆ. ಇದರಲ್ಲೂ ಸಹ ಏನು 119 ಉದ್ಯೋಗದ ಅವಕಾಶಗಳು ಲಭಿಸಲಿಕ್ಕಿದೆ. ಪ್ರಮುಖ ಕಂಪನಿಗಳ ಹೆಸರನ್ನು ನಾನು ನಿಮಗೆ ಕೊಟ್ಟಿರುವ ಪತ್ರಿಕಾ ಪ್ರಕಟಣೆಯಲ್ಲಿದೆ. BTech ಇನ್ ECE ಮತ್ತು EE ಮಾಡಿದವರಿಗೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದವರಿಗೆ, ಬಯೋಮೆಡಿಕಲ್ ಪದವೀಧರರಿಗೆ, ಡಿಪ್ಲೊಮಾ ಇನ್ ECE EE ಮಾಡಿದವರಿಗೆ ಈ ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಉದ್ಯೋಗಗಳು ಲಭಿಸಲಿಕ್ಕಿದೆ. ಇನ್ನೊಂದು ದೂರಸಂಪರ್ಕ, ಟೆಲಿಕಮ್ಯುನಿಕೇಷನ್ ಸೆಕ್ಟರ್, ಇದರಲ್ಲಿಯೂ ಸಹ 300ಕ್ಕೂ ಹೆಚ್ಚು ಉದ್ಯೋಗದ ಅವಕಾಶಗಳು ಲಭಿಸಲಿಕ್ಕಿದೆ. SLC PUC ITI ಮಾಡಿದವರಿಗೆ ಉದ್ಯೋಗದ ಅವಕಾಶಗಳಿದ್ದಾವೆ. ನಾನು ಆವಾಗಲೇ ಹೇಳಿದ ಹಾಗೆ SLC ಇಂದ ಹಿಡಿದು PG ತನಕ ಯಾವುದೇ ವಿದ್ಯಾಭ್ಯಾಸದ ಉದ್ಯೋಗಾಕಾಂಕ್ಷಿಗಳು ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಬೋದು. PUC SLC ಮಾಡಿದವರಿಗೂ ಸಹ ಉದ್ಯೋಗದ ಅವಕಾಶ ಇದೆ. ಮತ್ತು ಈಗಾಗಲೇ ಜಾಬ್ನಲ್ಲಿ ಇದ್ದು ಬೇರೆ ಜಾಬ್ನಲ್ಲಿ ಹುಡುಕ್ತಿರುವ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಗಳಿಗೂ ಸಹ ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಬೋದು. ಆಳ್ವಾಸ್ ಪ್ರಗತಿ 2023ರ ಈ ಉದ್ಯೋಗ ಮೇಳ ನಾವು ಇನ್ನೂ ಹೆಚ್ಚು ಜನರಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ, ಅಂದರೆ ಹೆಚ್ಚಿನ ಸಲ ಬಂದವರಿಗೆ ಏನಾಗುತ್ತೆ ಅಂತ ಹೇಳಿದರೆ ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ. ಅಂದರೆ ಉದ್ಯೋಗ ಮೇಳದಲ್ಲಿ ಹೇಗೆ ಭಾಗವಹಿಸಬೇಕು, ಏನು ತರಬೇಕು, ಯಾವ ಥರದ ಮೆಂಟಲ್ ಮೇಕಪ್ಪನ್ನು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅದನ್ನು ಹೋಗಲಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಬಾರಿ 11 ಕಡೆಗಳಲ್ಲಿ ನಾವು
ಪ್ರೀ ಪ್ಲೇಸ್ಮೆಂಟ್ ಡ್ರೈವ್ಗಳನ್ನು ಮಾಡ್ತಾ ಇದ್ದೇವೆ. ನಾಳೆ ಬೈಂದೂರಿನಲ್ಲಿ ನಮ್ಮ ಸ್ಥಳೀಯ ಶಾಸಕರಾಗಿರುವಂಥ ಗುರುರಾಜ್ ಗಂಟಿಹೊಳಿಯವರ ನೇತೃತ್ವದಲ್ಲಿ ನಾವು ಫಸ್ಟ್ ಗ್ರೇಡ್ ಕಾಲೇಜ್ ಬೈಂದೂರಿನ ಕಾಲೇಜ್ನಲ್ಲಿ ನಾಳೆ ಪ್ರೀ ಪ್ಲೇಸ್ಮೆಂಟ್ ಪ್ರಗತಿ ಡ್ರೈವ್ ನಡೀಲಿಕ್ಕಿದೆ. ನಮ್ಮ ಆಳ್ವಾಸ್ನ ಮ್ಯಾನೇಜ್ಮೆಂಟ್ ಟ್ರಸ್ಟಿಗಳಾಗಿರುವಂಥ ವಿವೇಕ್ ಆಳ್ವಾಸ್ ಬರ್ತಾರೆ, ಮತ್ತು ನಮ್ಮ ಒಂದು ತಂಡ ಬರುತ್ತೆ. ತಂಡ ಬಂದು ಅಂದರೆ ಆಳ್ವಾಸ್ ಪ್ರಗತಿಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿದರೆ ನೀವು ಯಾವ ಥರದ ಪ್ರಿಪೇರ್ಡ್ನೆಸ್ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಕೊಡಲಿಕ್ಕಿದ್ದಾರೆ. ನಾಳೆ ಬೈಂದೂರಿನಲ್ಲಿದೆ, ಈಗಾಗಲೇ ನಿನ್ನೆ ಬ್ರಹ್ಮಾವರದಲ್ಲಾಗಿದೆ. ಹಾಗೆ ಬಂಟ್ವಾಳ, ಮೂಡುಬಿದ್ರೆ, ಕಾಪು, ಪುತ್ತೂರು, ಸುಬ್ರಹ್ಮಣ್ಯ ವಿವಿಧ ಕ್ಷೇತ್ರಗಳಲ್ಲಿ ನಾವು ಸ್ಥಳೀಯ ಶಾಸಕರ ಸಹಕಾರದಿಂದ ಈ ಉದ್ಯೋಗ ಮೇಳದಲ್ಲಿ ಹೇಗೆ ಭಾಗವಹಿಸಬೇಕು, ಹೇಗೆ ತಯಾರಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕಿದ್ದೇವೆ. ಅದೇ ಹಾಗೆ 2026 ಶೈಕ್ಷಣಿಕ ವರ್ಷದಲ್ಲಿ ಅಂದರೆ ಈ ವರ್ಷ ಯಾರು ಡಿಗ್ರಿ ಮಾಡಿ ಮುಗಿಸ್ತಾರೆ ಅವರು ಸಹ ಪಾಲ್ಗೊಳ್ಬೋದು, ಮತ್ತು ಇದಕ್ಕಿಂತ ಮುಂಚೆ ಡಿಗ್ರಿ ಮಾಡಿ ಉದ್ಯೋಗದ ಹುಡುಕಾಟದಲ್ಲಿರುವವರು ಸಹ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ನಾನು ಆವಾಗಲೇ ಹೇಳಿದ ಹಾಗೆ ಆಳ್ವಾಸ್ ಪ್ರಗತಿಯ ಸಂಪೂರ್ಣ ವಿವರ www.alvaspragati.com ಅಲ್ಲಿ ಲಭಿಸಲಿಕ್ಕಿದೆ. ಹೊರ ಜಿಲ್ಲೆಗಳಿಂದ ಅಥವಾ ಬೇರೆ ಪ್ರದೇಶಗಳಿಂದ ಬರುವವರಿಗೆ ಆಳ್ವಾಸ್ನಲ್ಲಿ ಸಂಪೂರ್ಣ ಉಚಿತ ವಸತಿ ವ್ಯವಸ್ಥೆಯನ್ನು ನಾವು ನೀಡ್ತಾ ಇದ್ದೇವೆ. ಮತ್ತು ITI ಮತ್ತು ಡಿಪ್ಲೊಮೊ ಉದ್ಯೋಗಾಕಾಂಕ್ಷಿಗಳಿಗೆ ಉಚಿತ ಬಸ್ಸಿನ ವ್ಯವಸ್ಥೆ ಇದೆ. ನನಗನ್ಸುತ್ತೆ ಬೈಂದೂರಿಂದಲೂ ಸಹ ಇಲ್ಲಿಂದ ಬಸ್ಸಿನ ವ್ಯವಸ್ಥೆ ಆಳ್ವಾಸ್ ಪ್ರಗತಿ ದಿವಸ ಆಗಸ್ಟ್ 7ರಂದು ಇಲ್ಲಿಂದ ಬಸ್ ಇರ್ಬೋದು, ಬೈಂದೂರಿಂದ ಬಸ್ ಇದೆ. ಸೊ ಯಾರಾದರೂ ಬರುವವರಿದ್ದರೆ ಆ ಬಸ್ ಮುಖಾಂತರ ಆಳ್ವಾಸ್ನ ಬಸ್ ಮುಖಾಂತರ ಬರ್ಬೋದು. ಆಳ್ವಾಸ್ ಪ್ರಗತಿಗೆ ನಾವು ಇಲ್ಲಿ ನಂಬರ್ ಕೊಟ್ಟಿದ್ದೇವೆ. ಯಾರ್ಯಾರಿಗಾದರೂ ಏನೇ ಡೌಟ್ ಇದ್ದರೆ ನಮ್ಮ ವೆಬ್ಸೈಟಲ್ಲೂ ಹೋಗಿ ನೋಡ್ಬೋದು. ಅದರ ಜೊತೆಗೆ ಇಲ್ಲಿ ನಮೂದಿಸಿರುವಂಥ ಮೊಬೈಲ್ ಸಂಖ್ಯೆಗಳನ್ನು ಸಹ ಸಂಪರ್ಕಿಸ್ಬೋದು. ಸೊ ಹಾಗಾಗಿ ಆಳ್ವಾಸ್ ಪ್ರಗತಿ ಈ ಬಾರಿ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಈ ಭಾಗದಿಂದ ಕುಂದಾಪುರ ಭಾಗದಿಂದನೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ನಾವು ನಿನ್ನೆ ಬ್ರಹ್ಮಾವರದ SMS ಕಾಲೇಜ್ನಲ್ಲಿ ಓರಿಯೆಂಟೇಷನ್ ಮಾಡಿದಾಗ ಆಲ್ಮೋಸ್ಟ್ ಒಂದು 200 ಜನ ಉದ್ಯೋಗಾಕಾಂಕ್ಷಿಗಳು ಬಂದಿದ್ದರು. ಸೊ ಈ ಭಾಗದಿಂದಲೂ ಕುಂದಾಪುರ ಭಾಗದಿಂದಲೂ ಬರಬೇಕು. ನಾವು ಇಲ್ಲಿ ಬೈಂದೂರಲ್ಲಿ ಹೇಗೂ ನಾಳೆ ಓರಿಯೆಂಟೇಷನ್ ಮಾಡ್ತಿದ್ದೇವೆ. ಈ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಆಳ್ವಾಸ್ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬೇಕು ಅಂಥೇಳಿ ನೀವು ಈ ಸುದ್ದಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿ ಎಲ್ಲರಿಗೆ ತಲುಪೋ ಹಾಗೆ ಕಂಪನಿಗಳಿಗೆ ನೆಕ್ಸ್ಟ್ ಈಗ ಆಗಸ್ಟ್ ಆದರೆ ನವಂಬರಲ್ಲಿ ಡಿಸೆಂಬರಲ್ಲಿ ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ. ಆವಾಗಲೂ ನಾವು ಪ್ರೊಫೈಲ್ಗಳನ್ನು ಅವರಿಗೆ ಕೊಡ್ತೇವೆ. ಅಂದರೆ ಥ್ರೂಔಟ್ ದ ಇಯರ್ ನಮ್ಮಲ್ಲಿರುವ ಪ್ರೊಫೈಲ್ಗಳನ್ನು ಡೇಟಾ ಬ್ಯಾಂಕನ್ನು ಕಂಪನಿಗಳಿಗೆ ಅಗತ್ಯ ಇತ್ತು ಅಂತ ಹೇಳಿದರೆ ನಾವು ಅದನ್ನು ಹಂಚ್ಕೊಳ್ತೇವೆ. ಅಂದರೆ ಇಲ್ಲಿ ಶಾರ್ಟ್ ಲಿಸ್ಟ್ ಆದವರಿಗೆ ಅದಕ್ಕೆ ಸಹ ಒಂದು ತಂಡ ಇದೆ. ಅಂದರೆ ಶಾರ್ಟ್ ಲಿಸ್ಟ್ ಆದ ನಂತರ ಹೆಚ್ಚಿನ ಕಂಪನಿಗಳಲ್ಲಿ ಏನಾಗುತ್ತೆ ಅಂತ ಶಾರ್ಟ್ ಲಿಸ್ಟ್ ಕೆಲವು ಫೈನಲ್ ರೌಂಡು ಬೆಂಗಳೂರಲ್ಲಿ ಇಂಟರ್ವ್ಯೂ ಇಟ್ಟಿರ್ತಾರೆ. ಸೊ ಅಲ್ಲಿಯೂ ಸಹ ನಾವು ಅವರಿಗೆ ಮಾರ್ಗದರ್ಶನವನ್ನು ಕೊಡ್ತೇವೆ, ಫಾಲೋಅಪ್ಪನ್ನು ಮಾಡ್ತೇವೆ. ಅದಕ್ಕೋಸ್ಕರ ಒಂದು ಡೆಡಿಕೇಟೆಡ್ ತಂಡ ಇದೆ. ಅದರಲ್ಲಿಯೂ ಸಹ ತುಂಬ ಜನ ಜಾಬನ್ನು ಪಡ್ಕೊಂಡವರು ಇದ್ದಾರೆ ಸರ್.